ಮಕ್ಕಳು ಕಾನೂನು ಬಾಹಿರ ಕೆಲಸಗಳನ್ನು ಮಾಡದಂತೆ ಪೋಷಕರು ನಿಗಾ ವಹಿಸಬೇಕು ಎಂದು ಸಿಪಿಐ ಗೋಪಿನಾಥ್ ತಿಳಿಸಿದರು. ಪಟ್ಟಣದ ಕನ್ನಿಕಾ ಪರಮೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಬಿಸಿ ಟ್ರಸ್ಟ್ ಹಾಗೂ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಶನಿವಾರ ಏರ್ಪಡಿಸಿದ್ದ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಹಾಗೂ ನೂತನ ಜ್ಞಾನ ವಿಕಾಸ ಕೇಂದ್ರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ಸಾಮಾಜಿಕ ಜಾಲತಾಣ ಹೆಚ್ಚಿನ ಬಳಕೆಯಿಂದ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ನಿಮಗೆ ಯಾವುದೇ ರೀತಿಯ ತೊಂದರೆಗಳು, ಸಮಸ್ಯೆಗಳು ಬಂದರೆ ತಕ್ಷಣ ಪೊಲೀಸ್ ಇಲಾಖೆಯನ್ನು ಸಂಪರ್ಕಿಸಿ ಎಂದು ತಿಳಿಸಿದರು. ತುಂಬಾ ಸಂತೋಷ ಆಯಿತು. ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಸುಮಾರು ಇವ್ರಿಗೆ ಕೇಳ್ಕೊಳ್ತಿದ್ದೆ. ನಾನು CDP ಅವರನ್ನು ಕೇಳ್ಕೊಳ್ತಾ ಇದ್ದೆ. ಮಹಿಳೆಯರಿಗೆ ಕರೆಸ್ಬಿಟ್ಟು ತಾಯಿಯರಿಗೆ ಅಥವಾ ಅಕ್ಕಂದಿರಿಗೆ ಮನೇಲಿರ್ತಕ್ಕಂಥವ್ರಿಗೆ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬೋದು. ಅದಕ್ಕೆ ನಾನು ಮಹಿಳಾ ಸಿಬ್ಬಂದಿಯವ್ರನ್ನೂ ಕೂಡ ಕರೆಸಿದೆ. ಅವ್ರಿಗೂ ಕೂಡ ಕೆಲವೊಂದು ಅನುಭವಗಳನ್ನ ಮಾತು ಹೇಳಲಿಲ್ಲ. ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಸಮಯವನ್ನು ಈಗ ಚೆನ್ನಾಗಿ ಅವರೇ ಮಾತಾಡ್ತಾರೆ. ನನ್ನ ಉಪನ್ಯಾಸಕಾದಂಥ ಶ್ರೀಮಂತ ರೂಪಶ್ರೀ ವಿಶ್ವನಾಥ್ ಅವರು. ನಾನು ಒಂದು 3-4 ವಿಚಾರಗಳ ಬಗ್ಗೆ ನಾನು ನಿಮ್ಮ ಹತ್ರ ಹೇಳಿ ಇಷ್ಟಪಡ್ತೀನಿ. ಒಂದು ಏನಂತಂದ್ರೆ, ಏನೀಗ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗ್ತಾ ಇದೆಯಲ್ಲ, ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗ್ತಕ್ಕಂಥದ್ದು, ಅದ್ರ ಬಗ್ಗೆ ಪ್ರಕರಣಗಳು ಸಾಕಷ್ಟು ದಾಖಲಾಗ್ತಾ ಇದ್ದಾವೆ. ಇದೇನಂತಂದ್ರೆ ಎಲ್ಲೋ ಒಂದು ಕಡೆ ಐಸೋಲೇಟೆಡ್ ಯಾವುದೋ ಒಂದು ಮೂಲೆಯಲ್ಲಿ ಆಗ್ತಕ್ಕಂಥ ಘಟನೆ ಅಲ್ಲಷ್ಟೇ ಆಗುತ್ತೆ, ಬೇರೆಯವರಿಗೆ ಗೊತ್ತಾಗಲ್ಲ. ನಾವೆಲ್ಲ ಒಂದು ಕಡೆ ಪೇಪರ್ ಓದ್ತೀವಿ, ಪೋಕ್ಸೋ ಕಾಯ್ದೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಅಂತ ಹೇಳ್ಬಿಟ್ಟು ಪೇಪರ್ ಬರ್ತದೆ. ನಾವು ಕೂಡ ಅದ್ರ ಬಗ್ಗೆ ಅಷ್ಟು ಗಮನ ಹರಿಸೋದಿಲ್ಲ. ಇನ್ನು ದೃಶ್ಯ ಮಾಧ್ಯಮ ಅಂದರೆ ಟಿವಿಲಿ ಬಂದಂತಹ ಕಾರ್ಯಕ್ರಮವನ್ನು ನಾವು ನೋಡ್ಬೇಕಂದ್ರೆ ಜನಗಳಿಗೆ ಇದ್ರ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ. ಇವ್ರಿಗೆ ಏನಿದ್ರು ಬರೀ ಯಾವುದೋ ಬಿಗ್ ಬಾಸ್ ನೋಡೋದಾಗಲಿ ಅಥವಾ ಗಿಚ್ಚಿ ಗಿಲಿಗಿಲಿ ನೋಡೋದು, ಇಂಥ ಕಾರ್ಯಕ್ರಮದಲ್ಲಿ ನಾವು ಕಲ್ಲಿದ್ದಾಗಿದ್ದೀವಿ. ಇದು ದೊಡ್ಡ ಸಮಸ್ಯೆ ಆಗಿದೆ. ನಾವು ಇದೇ ರೀತಿ ಗ್ರಾಮಗಳಲ್ಲಿ ಕೂಡ ಹೋಗಿ ನಾವು ಒಂದು ಅರಿವು ಕಾರ್ಯಕ್ರಮಗಳನ್ನ ಮಾಡ್ಕೋಬೇಕು ಅಂತ ಕೇಳಿದಾಗ ನಾವು ವಿಶೇಷವಾಗಿ ಸಂಜೆ ಟೈಮ್ ಹೋಗ್ಬೇಕಲ್ಲಿ. ಸಂಜೆ ಟೈಮ್ ಹೋಗಿ ನಾವು ಅವ್ರಿಗೆ ಕೇಳಬೇಕಲ್ಲಿ. ಅವಾಗ ಏನಂತಾರೆ, ಡೈಲಿ 6 ಟೈಮ್ ಬಂದ್ಬಿಡಿ ಸಾಕು ಕೇಳ್ತಾರೆ. ಅವಾಗಷ್ಟೇ ನಾವು ಸಿಗ್ತೀವಿ, ಇಲ್ಲಿ ಉಳಿದಕ್ಕೆ ನಾವು ಸಿಗೋದಿಲ್ಲ ಅಂತ ಹೆಣ್ಮಕ್ಳು. ಇದು ವಿಚಾರ ಏನಾಗಿದೆ ಅಂತಂದ್ರೆ, ಹೆಣ್ಮಕ್ಳು ತಾಯಂದಿರಿಗೆ, ಅಕ್ಕಂದರಿಗೆ, ಸಹೋದರಿಗೆ ಈ ವಿಷಯ ತಲುಪಬೇಕಾಗಿದೆ. ಮಕ್ಕಳಿಗೆ ತಿಳುವಳಿಕೆ ಮೂಡಿಸೋದಕ್ಕಿಂತ ಹೆಚ್ಚಿನದಾಗಿ ನಾವು ಕೇಳಕ್ ಹೋದ್ರೆ, ಮೊನ್ನೆ ಎಲ್ಲೋ ಕಡೆ ಗೌರಿಪುರ ಹೋಗ್ತಾರೆ ಕೇಳಕ್ ಹೋದ್ರೆ, ಸರ್ ಕಿಚ್ಚಿ ಕಿಲಿಗಿಲಿ ಕಾರ್ಯಕ್ರಮ ಇದೆ, ಬೇಗ ನಮ್ಮನ್ನು ಬಿಟ್ಬಿಡಿ ಅಂತ. ದಯಮಾಡಿ ಹೇಳ್ತೀನಿ, ಕಿಚ್ಚಿ ಕಿಲಿಗಿಲಿ ಕಾರ್ಯಕ್ರಮ ಆಗಲಿ ಅಥವಾ ಇನ್ಯಾವುದೋ ಒಂದು ಆ ಕಾರ್ಯಕ್ರಮಗಳು ನಮ್ಮ ಜೀವನದ ಹತ್ತಿರವಾದ ವಿಚಾರಗಳಲ್ಲ. ನಿಜವಾಗಿ ಜೀವನದ ವಿಚಾರವಾದ ಹಕ್ಕುಗಳು ನಮ್ಮನ್ನು ಬಾಧೆ ಪಡಿಸಿದಾಗ ಅವ್ಯಾವ ಬರೋದಿಲ್ಲ. ಅವ್ರ ಜೀವನ ಬೇರೆ. ಸಿನಿಮಾದಲ್ಲಿ ಅಥವಾ ಸೆಲೆಬ್ರಿಟಿಗಳು ಬರ್ತಾರೆ, ಟಿವಿ ಬರ್ತಾರೆ, ಅವ್ರ ಜೀವನ ಶೈಲಿ ಬೇರೆ. ಅವ್ರ ಹತ್ರ ಸಾಕಷ್ಟು ಹಣ ಇರುತ್ತೆ, ಹೆಸರಿರ್ತದೆ, ಅವ್ರು ಮಾಡ್ಕೊಳ್ತಾರೆ. ಅಥವಾ ಒಂದು ಮಾತು ಹೇಳ್ತಾರೆ, ನವೀನ್ ಕುಣಿಯೋದು ನೋಡಿ ಭೂತ ಮೈಗಿನ ಪುಟ್ಟ ಕಟ್ಬೋದು ಅಂತ ಹೇಳ್ಬೋದು. ಆ ರೀತಿ ಮಾಡಕ್ಕೆ ಹೋಗ್ಬಾರ್ದು. ಈ ವಿಚಾರವನ್ನು ಮೊದಲು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಯಾರೋ ಎಲ್ಲೋ ಕಿಚ್ಚನ, ಹುಚ್ಚನ, ಪಚ್ಚನ ಯಾರಂತಲ್ಲ, ಅವರು ನಮ್ಮ ಜೀವನಕ್ಕೆ ಆದರ್ಶ ವ್ಯಕ್ತಿಗಳಾಗಕ್ಕೆ ಸಾಧ್ಯ ಇಲ್ಲ. ಅವ್ರ ವೃತ್ತಿ ಅವ್ರು ಮಾಡ್ತಾರೆ, ಅದ್ರ ಬಗ್ಗೆ ನಮಗೆ ಆಕ್ಷೇಪ ಇಲ್ಲ. ಆದರೆ ಅದನ್ನ ನೋಡಿ ನಾವು ಪ್ರಭಾವಿತರಾಗಬಾರದು. ಇವತ್ತು ನಮಗೆ ಮಾಧ್ಯಮಗಳ ಮುಖಾಂತರ ಇದೇ ಆಗ್ತದೆ. ವಿಶೇಷವಾಗಿ ಹದಿಹರೆಯದ ಹೆಣ್ಮಕ್ಳು ಇಂತಹ ವಿಚಾರಗಳಿಗೆ ಮಾರು ಹೋಗಿ ತಮ್ಮ ಜೀವನದ ಒಂದು ಅತ್ಯಮೂಲ್ಯವಾದ ಯೌವನ ಮತ್ತೆ ಮುಂದೆ ಒಳ್ಳೆ ವ್ಯಕ್ತಿಗಳಾಗಲಿಕ್ಕೆ ಇರ್ತಕ್ಕಂತಹ ಅವಕಾಶವನ್ನ ಕಳ್ಕೊಳ್ತಾ ಇದ್ದಾರೆ. ನಿಮಗೆ ಒಂದು ವಿಚಾರ ಇಲ್ಲಿ ಸ್ಪಷ್ಟವಾಗಿ. ತುರುವೇಕೆರೆಯ ಸ್ವಾಮಿ ವಿವೇಕಾನಂದ ಕಾಲೇಜಿನ ಉಪನ್ಯಾಸಕಿ ರೂಪಶ್ರೀ ವಿಶ್ವನಾಥ್ ರವರು ಸಾಮಾಜಿಕ ಜಾಲತಾಣ ಹಾಗೂ ಮೊಬೈಲ್ ಬಳಕೆ ಕುರಿತು ಮಕ್ಕಳಲ್ಲಿ ಜಾಗೃತಿ ಮೂಡಿಸುವಲ್ಲಿ ಪೋಷಕರ ಪಾತ್ರ ಎಂಬ ವಿಚಾರಗೋಷ್ಠಿಯಲ್ಲಿ ಮಾತನಾಡಿ, ಮಕ್ಕಳು ಮೊಬೈಲ್ ಚಟಕ್ಕೆ ಒಳಗಾಗಿ ತನ್ನ ತಾಯಿಯನ್ನು ಮರೆತರೂ ಮೊಬೈಲನ್ನು ಮಾತ್ರ ಮರೆಯುವುದಿಲ್ಲ. ಅತಿಯಾದ ಮೊಬೈಲ್ ಬಳಕೆಯಿಂದ ಮೆದುಳು ಸ್ಟ್ರೋಕ್, ಜ್ಞಾಪಕ ಶಕ್ತಿ ಕ್ಷೀಣಿಸುತ್ತದೆ, ಹೃದಯಾಘಾತ, ಇನ್ನೂ ಹಲವು ಕಾಯಿಲೆಗಳಿಗೆ ಕಾರಣವಾಗಿದೆ ಎಂದರು. ಸಲಹೆಗಳು ಮತ್ತೆ ಎಲ್ಲ ಸಾಲ ಸೌಲಭ್ಯಗಳು ಎಲ್ಲ ನಮ್ಮ ಯೋಜನೆಯಲ್ಲಿ ಸಿಗೋದ್ರಿಂದ ನಮಗೆಲ್ಲ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಅಧ್ಯಕ್ಷ GR ಶಿವಕುಮಾರ್ ಮಾತನಾಡಿ, ಪೋಷಕರು ಮಕ್ಕಳಿಗೆ ಶೈಕ್ಷಣಿಕವಾಗಿ ವಿದ್ಯೆ ಕಲಿಸುವ ಮೂಲಕ ಜ್ಞಾನ ಬೆಳೆಸಿಕೊಳ್ಳಲು ಅನುವು ಮಾಡಿಕೊಡಬೇಕು. ಶ್ರೀ ಕ್ಷೇತ್ರವು ಸ್ವಯಂ ಉದ್ಯೋಗ ಮಾಡುವುದು, ಹಲವು ತರಬೇತಿಯನ್ನು ನೀಡಿರುವುದು ಶ್ಲಾಘನೀಯ ಎಂದರು. ತಪ್ಪುಗಳಿಂದ ಪೋಷಕರು ಅನುಭವಿಸತಕ್ಕಂಥ ನೋವನ್ನು ಅವರು ಮಾತಾಡೋದು. ಅದರ ಜೊತೆಯಲ್ಲಿ
ಗಾಂಜಾವನ್ನು ಬಳಸ್ತಕ್ಕಂಥದ್ದು, ಅದರ ಜೊತೆಯಲ್ಲಿ ವಾಹನ ಚಾಲನೆ ಮಾಡಬೇಕಾದ್ರೆ ಮಕ್ಕಳು ಯಾವುದೇ ಪರವಾನಗಿ ಇಲ್ಲದಂಗೆ ಅಶಿಸ್ತಿನಿಂದ ವಾಹನ ಚಾಲನೆ ಮಾಡ್ತಕ್ಕಂಥದ್ದು. ಯಾಕೆಂದ್ರೆ ಮನೆಯಲ್ಲಿ ಯಾರು ತಾಯಂದಿರು ಮಹಿಳೆ ಇರ್ತಾರೆ, ಆ ಮಹಿಳೆನೇ ಆ ಒಂದು ಮನೆಯ ಜವಾಬ್ದಾರಿ ಹೊತ್ತಿರ್ತಿರ್ತಾರೋ. ಆದ್ರೆ ಪುರುಷರು ಎಲ್ಲ ರೀತಿಯಿಂದಲೂ ಅವರು ಸಹಕಾರ ಕೊಟ್ಟಿರ್ತಾರೆ. ಆ ಒಂದು ರೀತಿಯಲ್ಲಿ ಮಕ್ಕಳಿಗೆ ನಾವು ತಿದ್ದಿ ಹೇಳ್ಬೇಕಾಗತ್ತೆ. ಸರ್ಕಾರದ ಕಾನೂನುಗಳನ್ನ ನಾವು ಅನುಸರಿಸಿಕೊಂಡು ನಾವು ಹೋಗ್ಬೇಕಾಗತ್ತೆ. ಮೊನ್ನೆ ನಡೆದಂತ ಇದೇ ಸಂದರ್ಭದಲ್ಲಿ ಸ್ವಉದ್ಯೋಗ ಮಳಿಗೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿಶೇಷ ಆರತಿ ತಟ್ಟೆ, ರಂಗೋಲಿ ಸ್ಪರ್ಧೆ, ಪುಷ್ಪಗುಚ್ಛ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಗಳಗೌರಮ್ಮ, ಪಟ್ಟಣ ಪಂಚಾಯಿತಿ ಸದಸ್ಯೆ ಶ್ವೇತಾ ಜಗದೀಶ್, ತಾಲೂಕು ಸಂಯೋಜಕ ಎಸ್ ರಾಜೇಶ್, ಜಯಲಕ್ಷ್ಮಿ, ಕೇಶವಮೂರ್ತಿ, ಕ್ಷೇತ್ರ ಯೋಜನಾಧಿಕಾರಿಗಳು ಹಾಗೂ ಸಿಬ್ಬಂದಿ, ಸೇವಾ ಪ್ರತಿನಿಧಿಗಳು, ಜ್ಞಾನ ವಿಕಾಸ ಕೇಂದ್ರದ ಸರ್ವ ಸದಸ್ಯರು ಹಾಜರಿದ್ದರು.